ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಕೊಡಲ್ಲ. ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಸ್ಟಾಪ್ ಗ್ಯಾಂಬ್ಲಿಂಗ್, ಟ್ರೇಡರ್ ಆಗಿ ಗ್ಯಾಂಬ್ಲಿಂಗ್ ಮೈಂಡ್ಸೆಟ್ನ ಬಿಡಿ. ಒಂದೇ ದಿನಕ್ಕೆ ಶ್ರೀಮಂತರಾಗ್ತೀವಿ, ಒಂದೇ ದಿನಕ್ಕೆ ಬಡವರಾಗ್ತೀವಿ, ಥಿಂಗ್ಸ್ಗಳನ್ನ ಬಿಡಿ. ಲೆಟ್ಸ್ ಫೋಕಸ್ ಆನ್ ಬಿಸ್ನೆಸ್ ಪಾರ್ಟ್. ಸೊ ಇದು ಕೂಡ ಒಂದು ಬಿಸ್ನೆಸ್ಸು. ನೀವು ಬಿಸ್ನೆಸ್ ಪಾರ್ಟ್ ಥರ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೂ ಕೂಡ ಈಸಿ ಆಗುತ್ತೆ. ಅದರ್ವೈಸ್ ನೀವು ಒಂದೇ ದಿನಕ್ಕೆ ಲೈಕ್ ಹ್ಯೂಜ್ ಅಮೌಂಟ್ ಮಾಡ್ಕೊಬೇಕು ಅಂತ ಬಂದರೆ ಇಟ್ ವಿಲ್ ನಾಟ್ ವರ್ಕ್. ಆ್ಯಂಡ್ ಪೀಪಲ್ಸ್ ಆರ್ ಕ್ರೇಜಿ ಆರ್ ಸೀರಿಯಸ್ಲಿ ಕ್ರೇಜಿ. ನಂದು ನಿನ್ನೆದು ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಹ್ಯಾವ್ ಸೀನ್ ಸಮ್ ಮೆಸೇಜಸ್. ಸೊ ಲೈಕು ನೀವು ಕನ್ಸಿಸ್ಟೆನ್ಸಿ ಒಂದಿನ 10 ಮಾಡಿರ್ತೀರ, ಒಂದಿನ 15 ಮಾಡ್ತೀರಾ, 20 ಮಾಡ್ತೀರಾ, ಒಂದೇ ಸಲ 50 ಮಾಡ್ತೀರಾ, ಹೌ ಕಮ್ ಹಾಗೆ ಹೀಗೆ ಅಂತ. ಎಲ್ರಿಗೂ ಹೇಳೋದಿಷ್ಟೇ, ಇಟ್ಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಮಾರ್ಕೆಟ್ ಮೂಮೆಂಟ್, ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಿದೆ ಎಲ್ಲದ್ರ ಮೇಲೂ ಡಿಪೆಂಡ್ ಇರುತ್ತೆ, ಅದ್ರ ಮೇಲೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಎವ್ರಿ ಡೇ ಯು ವಿಲ್ ಮೇಕ್ ಇಟ್ ದಟ್ ಹ್ಯೂಜ್ ಅಮೌಂಟ್ಸ್ ಅಂತ. ಸೊ ಎವ್ರಿ ಡೇ ಯು ಕ್ಯಾನ್ ಕನ್ಸಿಸ್ಟೆನ್ಸ್ ಅರ್ನಿಂಗ್ ನಿಮ್ಮ ಮೈಂಡಲ್ಲಿ ಇರಬೇಕು. ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಗೈಸ್. ಓಕೆನಾ? ಸೊ ಸೇಮ್ ನಾನು ಕೂಡ ಅದನ್ನೇ ಮಾಡೋದು. ನಾನು ಲೈಕ್ ನಿನ್ನೆ ಅಷ್ಟು ಮಾಡಿದ್ದೀನಿ ಅಂತ ಇವತ್ತು ಆ ಥರ ಮಾಡ್ತೀನಿ ಅನ್ನೋದು ತುಂಬ ದೊಡ್ಡ ಸುಳ್ಳು. ಬಿಕಾಸ್ ಇಟ್ಸ್ ಎಕ್ಸ್ಪೀರಿಯನ್ಸ್ ಶೋಸ್. ಸೊ ಇವತ್ತು ಮಾರ್ಕೆಟ್ ಆ ಥರ ಮೂವ್ ಆಗಲ್ಲ, ಇವತ್ತು ಆ ಥರ ಸೈಡ್ ವೇಸ್ ಬೀಳ್ಬೋದು, ಎರಡೂ ಮೈಂಡಲ್ಲಿರುತ್ತೆ. ಹಾಗಾಗಿನೇ ಮತ್ತೆ ಮಾರ್ಕೆಟು ಬಂದು ಆಲ್ ಟೈಮ್ ಹೈಯಲ್ಲಿದೆ, ನಾಟ್ ಬೈ ಮಾರ್ಕೆಟ್ ಮಿಡ್ ಆರ್ ಬಾಟಮ್. ಇಲ್ಲ, ಆಲ್ ಟೈಮ್ ಹೈಯಲ್ಲಿದೆ ಅಂದಾಗ ಮಾರ್ಕೆಟಲ್ಲಿ ವಾರದಲ್ಲಿ ಒಂದಿನ ಮೂಮೆಂಟ್ ಆದರೆ 4 ದಿನ ಸೈಡ್ ವೇಸಲ್ಲೇ ಇರುತ್ತೆ ಮಾರ್ಕೆಟು. ಸೊ ಈಗ ನಿನ್ನೆ ನಿಮಗೆ ನೋಡಬೇಕಂದ್ರೆ ಅಷ್ಟು ದೊಡ್ಡ ಗ್ಯಾಪ್ ಅಪ್ ಆಯಿತು, ಫುಲ್ ಡೇ ಸೈಡ್ ವೇಸ್. ಇವತ್ತು ಅಷ್ಟೇ. ಇವತ್ತು ನಿಮಗೆ ಮಾರ್ಕೆಟು ಮೂಮೆಂಟ್ ವಿತ್ ಸೈಡ್ ವೇಸ್ ನಡೀತಿದೆ. ಮೂಮೆಂಟ್ ಆಗುತ್ತೆ, ಸೈಡ್ ವೇಸ್ ಆಗುತ್ತೆ, ಮೂಮೆಂಟ್ ಆಗುತ್ತೆ, ಸೈಡ್ ವೇಸ್ ಆಗುತ್ತೆ. ಸೊ ಈ ಥರ ಇದ್ದಾಗ ನೀವು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ವಾಟ್ ಎವರ್ ನಿಮ್ಮದು ಸ್ಮಾಲ್ ಅಮೌಂಟ್ ಡೈಲಿ ಟಾರ್ಗೆಟ್ಸ್ ಏನಿರುತ್ತೆ ರೀಚ್ ಆಯ್ತಾ, ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ಸೇಮ್ ನಾನು ಅದು ಕೂಡ ಮಾಡಿರೋದು. ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಇವತ್ತಿನ ಟ್ರೇಡು. ಲೈಕ್ ಇದೇನು ಹ್ಯೂಜ್ ಡಿಫಿಕಲ್ಟ್ ಟ್ರೇಡು ಏನೂ ಅಲ್ಲ. ಬಟ್ ನಾನು ಹೋಲ್ಡ್ ಮಾಡಲ್ಲ. ಹೋಲ್ಡ್ ಮಾಡಿದರೆ ಆಲ್ಮೋಸ್ಟ್ ಇಟ್ ವಿಲ್ ಬಿ ಅನ್ ವೆರಿ ಗುಡ್ ಪ್ರಾಫಿಟ್, ಐ ನೋ ದಟ್. ಬಟ್ ನಾನು ಹೋಲ್ಡ್ ಮಾಡೋಕ್ಕೆ ಹೋಗಲಿ, ಯಾಕೆಂದ್ರೆ ಮಾರ್ಕೆಟ್ ಮೈಟ್ ಬಿ ಸೈಡ್ ವೇಸ್ ಆಗ್ಬೋದು. ಇವತ್ತು ಎಕ್ಸ್ಪೈರಿ ಕೂಡ ಇದೆ. ವೈ ಐ ಶುಡ್ ಟೇಕ್ ಮೋರ್ ರಿಸ್ಕ್ ಅಂತ. ಸೊ ರಿಫ್ರೆಶ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್. ಫರ್ದರ್ ಟ್ರೇಡ್ ಮಾಡೋದಿಲ್ಲ. ಬಿಕಾಸ್ ಒಂದು ಆಲ್ ಟೈಮ್ ಹೈಯಲ್ಲಿದೆ, ಇನ್ನೊಂದು ಮಾರ್ಕೆಟ್ ಬಂದು ಲೈಕು ನಿಮಗೆ ಸ್ಲೋ ಇದೆ. ಮಾರ್ಕೆಟು ಲೈಕು ಕಂಪ್ಲೀಟ್ಲಿ ಸ್ಲೋಯಿಶ್ ಇದೆ ಇವತ್ತು. ಅಂತ ಏನು ಫಾಸ್ಟ್ ಮೂಮೆಂಟ್ ಕೂಡ ಆಗ್ತಾಯಿಲ್ಲ ಮಾರ್ಕೆಟಲ್ಲಿ. ಸೊ ನಾನು ಸ್ಟೂಡೆಂಟ್ಸ್ ಕೂಡ ಕ್ಲಿಯರಾಗಿ ಹೇಳಿದೆ, ಲೈಕ್ ಏನಂದರೆ ಮಾರ್ಕೆಟಲ್ಲಿ ನಿಮಗೇನಾದರೂ ಇಫ್ ಇಟ್ ಈಸ್ ಅನ್ ಫ್ಲಾಟಿಶ್ ಟು ಗ್ಯಾಪ್ ಅಪ್ ಓಪನ್, ವೆಯ್ಟ್ ಮಾಡಿ. ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಕಮ್ ಬಂದರೆ ಡೆಫಿನೆಟ್ಲಿ ವಿಲ್ ಗೋ ವಿತ್ ಬೈಯಿಂಗ್ ಸೈಡ್ ಅಂತ. ಮಾರ್ಕೆಟು ಗ್ಯಾಪ್ ಅಪ್ಪೇ ಓಪನ್ ಆಯಿತು ಒಂದು 60 ಪಾಯಿಂಟು. ಬಟ್ ಇಮಿಡಿಯೇಟಾಗಿ ಫಸ್ಟ್ ಕ್ಯಾಂಡಲ್ ಇಟ್ ಇಸ್ ಟಚ್ಡ್ ಆಲ್ಮೋಸ್ಟ್ ಕ್ಲೋಸಿಂಗ್ ಪ್ರೈಸ್, ದೆನ್ ಇಟ್ ಇಸ್ ಟೇಕನ್ ಫುಲ್ ಬ್ಯಾಕ್. ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೊ ನನಗೆ ಆವಾಗ ಇಲ್ಲಿತ್ತು 23%, ಇವಾಗ ಇಲ್ಲಿದೆ 23%. ಬಿಕಾಸ್ ಮಾರ್ಕೆಟ್ ಈಸ್ ಮೇಕಿಂಗ್ ಹೈಯರ್ ಐ. ಸೊ ನಮ್ಮ ಪರ್ಸೆಂಟೇಜ್ ಕೂಡ ಹೈಯರ್ ಐ ಆಗ್ತಾ ಅದು ಕೂಡ ಸ್ಟ್ರೆಚ್ ಔಟ್ ಆಗ್ತಾ ಇರುತ್ತೆ. ಸೇಮ್ ಅದೇ ಆಗ್ತಿರೋದು. ಸೊ ಇಲ್ಲಿ ತೊಗೊಬೋದಿತ್ತು, ಇಲ್ಲ ಅಂತಲ್ಲ, ಇಲ್ಲಿ ತೊಗೊಂಡಿದ್ರು ವೆರಿ ಗುಡ್ ಟ್ರೇಡು. ಬಟ್ ಏನಂದರೆ ನಾನು ಅಂದ್ಕೊಂಡೆ ಮಾರ್ಕೆಟ್ ಮೈಟ್ ಬಿ ಸೈಡ್ ವೇಸ್ ಆಗ್ಬೋದು. ಬಿಕಾಸ್ ನಿನ್ನೆ ಹೈ ಏನಿತ್ತು ಅದೇ ಲೆವೆಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗ್ತಿದೆ. ಸೊ ಸ್ವಲ್ಪ ಹೊತ್ತು ಸೈಡ್ ವೇಸ್ ಬಿದ್ದು ಬ್ರೇಕೌಟ್ ಆಗ್ಬೋದು ಅಂದ್ಕೊಂಡಿದ್ದೆ. ಎಕ್ಸಾಕ್ಟಾಗಿ ಮಾರ್ಕೆಟ್ ಬ್ಯಾಕ್ ಟು ಬ್ರೇಕೌಟ್ ಲೆವೆಲ್. ಒನ್ಸ್ ಬ್ರೇಕೌಟ್ ಕಂಪ್ಲೀಟ್ ಮಾಡಿ ರಿಜೆಕ್ಷನ್ ಬಂದಾಗ ಐ ಟುಕ್ ಅ ಟ್ರೇಡ್ ಹಿಯರ್. ನಾನು ಇಲ್ಲಿಗೆ ಬರೋಷ್ಟರಲ್ಲಿ ಐ ಫಿನಿಶ್ಡ್ ಮೈ ಟ್ರೇಡ್. ಓಕೆನಾ? ಸೊ ಹ್ಯೂಜು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಕೂಡ ನಂದು ಇಲ್ಲ. ಅದಾದಮೇಲೆ ಲೈಕ್ ಕೆಲವೊಂದು ಸ್ಟೂಡೆಂಟ್ಸ್ ಮೆಸೇಜ್ ಕಳಿಸಿ ನೋಡಿ, ಸಮ್ ಫೆಲೋಸ್ ಟೇಕನ್ ಹಿಯರ್. ಸೊ ತುಂಬ ಜನ ಇಲ್ಲೊಂದು ಟ್ರೇಡ್ ತೊಗೊಂಡಿದ್ದೀರಾ, ಐ ಆಮ್ ಹ್ಯಾಪಿ ವಿತ್ ಇಟ್. ಬಟ್ ಏನಂದರೆ ಇದು 23%ಗೆ ಬಂದಿಲ್ಲ, ಐ ಅಗ್ರಿ ದಟ್ ಒನ್. ಬಟ್ ಸ್ಮಾಲ್ ರಿಟ್ರೇಸ್ಮೆಂಟ್, ಯು ಗೈಸ್ ಟುಕ್ ಅ ಟ್ರೇಡ್ ಆ್ಯಂಡ್ ಮೇಡ್ ಅ ಪ್ರಾಫಿಟ್, ಹ್ಯಾಪಿ. ಓಕೆನಾ? ಸೊ ನೀವು ಪ್ರಾಫಿಟ್ ಮಾಡೋದು ಇಂಪಾರ್ಟೆಂಟು ಹೊರತು ಇಲ್ಲಿ ಲೈಕ್ ನಿಮಗೆ ಮಾರ್ಕೆಟಲ್ಲಿ ಲಾಜಿಕ್ಸ್ ಅರ್ಥ ಆಗೋದು ಇಂಪಾರ್ಟೆಂಟು. ಎರಡು ಇಂಪಾರ್ಟೆಂಟ್ ಇರುತ್ತೆ. ಒಂದು ನೀವು ಪ್ರಾಫಿಟು ಮಾಡ್ಕೋಬೇಕು, ನಿಮಗೆ ಲಾಜಿಕ್ಸ್ ಕೂಡ ಅರ್ಥ ಆಗಬೇಕು, ಎರಡೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಾದಮೇಲೆ ಮಾರ್ಕೆಟ್ ಇವತ್ತು ಏನು ಮಾಡ್ತಿದೆ, ಫುಲ್ ಐ ಗೆಸ್ ಬೆಳಗ್ಗೆಯಿಂದ ಹೇಳಿದರೆ ನಿಮಗೆ ಎಷ್ಟು ಮೂಮೆಂಟ್ ಆಗಿದೆ. ನೀವು ಬೆಳಗ್ಗೆಯಿಂದ ನೋಡಿದ್ರೆ ಮಾರ್ಕೆಟ್ ಈಸ್ 100 ಪಾಯಿಂಟ್ಸ್ ಒಳಗಡೆ ಟ್ರೇಡ್ ಮಾಡ್ತಿದೆ. ಇದೇನೇ ಹೇಳೋದು ನಿಮಗೆ, ಆಲ್ ಟೈಮ್ ಹೈಯಲ್ಲಿದ್ದಾಗ ಮಾರ್ಕೆಟ್ ಸ್ಲೋಯಿಶ್ ಆಗುತ್ತೆ ಅಂತ. ಸೊ ಟುಡೇ ಸ್ಲೋಲಿ ಸ್ಲೋಯಿಶ್ ಆಗ್ತಾ ಇದೆ. ಈಗ ನಾನು ಇಲ್ಲಿ ಬೈ ಮಾಡಿದ ಪ್ರೀಮಿಯಮ್ ಏನಿತ್ತಲ್ಲ, ವಾಟ್ ಎವರ್ ದ ಪ್ರೀಮಿಯಮ್ ಐ ಬಾಟ್ ಇಟ್, ಇಲ್ಲೂ ಕೂಡ ಅಷ್ಟೇ ನಡೀತಿದೆ ಈಗ ಪ್ರೀಮಿಯಮ್. ಸೊ ಬಿಕಾಸ್ ಆಫ್ ದಿಸ್ ಇಸ್ ದ ಡಿ ಕೆ ಆಗೋಗಿದೆ. ಮಾರ್ಕೆಟ್ 2 ಅವರ್ಸಲ್ಲಿ ಈ ಝೋನು ಡಿ ಕೆ ಆಗಿದೆ. ಡಿ ಕೆನೂ ಒಂದು ಮಾರ್ಕೆಟ್ ವೊಲಾಟೈಲ್ ಇಲ್ಲ, ಸ್ಲೋ ಆಗ್ತಿದೆ. ಲೈಕ್ ಲಾಸ್ಟ್ ವೀಕಲ್ಲೆಲ್ಲ ನೋಡಿದರೆ ಒಂದೊಂದು ಕ್ಯಾಂಡಲ್ 40, 20 ಈ ಥರ ಇದಾಗ್ತಿತ್ತು ಒಂದೊಂದು ಕ್ಯಾಂಡಲ್ಲು ಪಾಯಿಂಟ್ಸ್ಗೆ. ಇವತ್ತು 10 ಪಾಯಿಂಟ್ 15 ಇದಕ್ಕೆಲ್ಲ ಒಂದೊಂದು ಕ್ಯಾಂಡಲ್ ಆಗ್ತಿದೆ. ಲೈಕ್ ಅಂದರೆ ಸ್ಲೋಯಿಶ್ ಆಗಿದೆ ಅಂತ ಅರ್ಥ. ಮಾರ್ಕೆಟಲ್ಲಿ ಸ್ಲೋಯಿಶ್ ಆಗಿದೆ. ಸೊ ಸ್ಲೋಯಿಶ್ ಇದ್ದಾಗ ಏನಾಗುತ್ತೆ, ಪ್ರೀಮಿಯಮ್ಸ್ ಮೂವ್ ಆಗೋದಿಲ್ಲ, ಸ್ಪಾಟ್ ಮೂವ್ ಆಗ್ತಿರುತ್ತೆ. ಸೊ ಆ್ಯಂಡ್ ಆಲ್ ಟೈಮ್ ಹೈಯಲ್ಲಿದ್ದಾಗ ಆಲ್ವೇಸ್ ಐ ಎಕ್ಸ್ಪೀರಿಯನ್ಸ್ 2 ಥಿಂಗ್ಸ್. ಏನಂದರೆ ಕ್ಯಾಂಡಲ್ಸ್ ಸಮ್ಟೈಮ್ ಪ್ರೀಮಿಯಮ್ಸ್ ಮೂವ್ ಆಗ್ತಿರುತ್ತೆ, ಕ್ಯಾಂಡಲ್ ಮೂವ್ ಆಗ್ತಿರಲ್ಲ. ಸಮ್ಟೈಮ್ ಕ್ಯಾಂಡಲ್ಸ್ ಮೂವ್ ಆಗ್ತಿರುತ್ತೆ, ಪ್ರೀಮಿಯಮ್ಸ್ ಮೂವ್ ಆಗ್ತಿರಲ್ಲ. ಇದೆಲ್ಲ ಲೈಕ್ ಇಶ್ಯೂಸ್ ಆಲ್ ಟೈಮ್ ಹೈಯಲ್ಲಿರುತ್ತೆ. ಸೊ ಅವಾಗಿದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ಟ್ರೇಡ್ ಕೇರ್ಫುಲಿ, ಆಲ್ವೇಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಇನ್ ಟ್ರೇಡಿಂಗ್. ಓಕೆನಾ?
ಕೇರ್ಫುಲ್ಲಾಗಿ ಎಷ್ಟು ಟ್ರೇಡ್ ಮಾಡ್ತೀರಾ ಅಷ್ಟು ನೀವು ಕಂಫರ್ಟಬಲ್ ಆಗಿರ್ತೀರಾ. ಸೊ ನಿಮಗೆ ಲೈಕ್ ಒಂದೇ ದಿನಕ್ಕೆ ಹ್ಯೂಜ್ ಮನಿ, ಹ್ಯೂಜ್ ಪ್ರಾಫಿಟ್ ಬಗ್ಗೆ ಥಿಂಕ್ ಮಾಡಿಬಿಡಿ. ಪ್ರೋಸೆಸ್ ಜರ್ನಿನ ಫಾಲೋ ಮಾಡಿ, ಆಲ್ವೇಸ್ ಈಸಿ ಆಗುತ್ತೆ. ಮೇಕ್ ಯುವರ್ ಸ್ಟೆಪ್ಸ್. ಸೊ ನನ್ನ ಹತ್ರ ಕಲಿಯೋರ್ಗೂ ನಾನು ಎಲ್ರಿಗೂ ಕಲಿಸ್ಬೇಕಾದ್ರೂ ಹೇಳಿರ್ತೀನಿ ಅವ್ರಿಗೆ, ನಾನು ವಾಟ್ ಎವರ್ ನಾನು ಕಲಿಸ್ತೀನಿ, ಅದ್ರ ಜೊತೆಗೆ ಅಡಿಷ್ನಲ್ ನೀವು ಬೇರೆ ಥಿಂಗ್ಸ್ಗಳು ನಿಮ್ಮ ಓನ್ ಮೈಂಡಲ್ಲಿ ಏನು ರನ್ ಆಗ್ತಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ ಫೀಚರ್ಸ್ಗಳನ್ನ. ದೆನ್ ಇಟ್ ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಟು ಯು ಗೈಸ್. ಓಕೆನಾ? ಸೊ ಅದನ್ನೇ ಹೇಳೋದು. ಈಗ ನನಗೇನು ನಾನು ಫಿಬೊನಾಶಿ ಥಿಂಗ್ಸ್ ಬಗ್ಗೆ ಮೋರ್ ಫೋಕಸ್ ಮಾಡ್ತೀನಿ. ಸೊ ಅದರಲ್ಲಿ ನೀವು ಇನ್ನೂ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಫಿಬೊನಾಶಿ ಜೊತೆಗೆ ನಿಮ್ಗೆ ಯಾವ್ದಾದ್ರು ಇನ್ನೊಂದೆರಡು ಇಂಡಿಕೇಟ್ರ್ 100% ಗೊತ್ತಿರುತ್ತೆ ಅನ್ನೋದನ್ನು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಎಕ್ಸಾಕ್ಟಾಗಿ ಲೆವೆಲ್ಸ್ ಕೊಡುತ್ತೆ ಅಂದರೆ ಹಾಗೆ ಹೀಗೆ ಅಂತ. ಲೈಕ್ ನಾನು ಕೆಲವ್ರದ್ದು ಲೈಕ್ ರೀಸೆಂಟಾಗಿ ಸಮ್ ವೀಡಿಯೋಸ್ ನೋಡಿದಾಗ ಐ ಫೆಲ್ಟ್ ಇಟ್ ಲೈಕ್ ಸಮಥಿಂಗ್ ಲೈಕ್ ಪೀಪಲ್ ನೌ ಡೇಸ್ ಕ್ರೇಜಿ ಆರ್ ವೆದರ್ ದೇ ಆರ್ ಟ್ರೇಡರ್ಸ್ ಆರ್ ನಾಟ್, ಐ ಡೋಂಟ್ ನೋ. ವೆದರ್ ದೇ ವಿಲ್ ಮೇಕಿಂಗ್ ಮನಿ ಆರ್ ನಾಟ್, ಐ ಡೋಂಟ್ ನೋ. ಸಿಂಪ್ಲಿ ದೇ ವಿಲ್ ಕಮ್ ಆ್ಯಂಡ್ ಮೇಕ್ ವೀಡಿಯೋಸ್ ಇನ್ ಯೂಟ್ಯೂಬ್ ಆ್ಯಂಡ್ ದೇ ವಿಲ್ ಪೋಸ್ಟ್ ಇಟ್ ಲೈಕ್ ಇವತ್ತು US ಮಾರ್ಕೆಟ್ ಬಿದ್ದುಬಿಡುತ್ತೆ, ನಾಳೆ US ಮಾರ್ಕೆಟ್ ಮೇಲೆ ಹೋಗ್ಬಿಡುತ್ತೆ, ಟ್ರಂಪ್ ಟ್ಯಾರಿಫ್ ಇದೆ, ಟ್ರಂಪ್ ಟ್ಯಾರಿಫ್ನ US ಸುಪ್ರೀಂ ಕೋರ್ಟಲ್ಲಿ ಈ ವೆಹಿಕಲ್ಲಿ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ, ಜಡ್ಜ್ಮೆಂಟಲ್ಲಿ ಏನಾದರೂ ಟ್ಯಾರಿಫ್ ಸುಪ್ರೀಂ ಕೋರ್ಟ್ ತೆಗೆದ್ರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಅಫ್ಕೋರ್ಸ್ ಏನಾದ್ರು ಒಂದು ನ್ಯೂಸ್ ಇರ್ಬೇಕು ತಾನೇ ಮಾರ್ಕೆಟ್ ಮೂವ್ಮೆಂಟ್ ಅಪ್ ಡೌನ್ ಆಗಲಿಕ್ಕೆ. ದಟ್ ನ್ಯೂಸ್ನ ಯಾರು ಬೇಕಾದ್ರೂ ಬಂದು ಕ್ರಿಯೇಟ್ ಮಾಡ್ಬೋದು. ಇಟ್ ಡಸಂಟ್ ಮೀನ್ ದಟ್ ಡೋಂಟ್ ಫೀಲ್ ಇಟ್ ಲೈಕ್ ಎ ಪ್ಯಾನಿಕ್. ಓಕೆನಾ? ಸೊ ಪ್ಯಾನಿಕ್ ಆಗಬೇಡಿ. ಆ ಥರ ವೀಡಿಯೋಸ್ಗಳಿಂದ ಪ್ಯಾನಿಕ್ ಆಗೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಮೇಕ್ ಯುವರ್ ಸೆಲ್ಫ್ ಲೈಕ್ ಇವತ್ತು ಮಾರ್ಕೆಟಲ್ಲಿ ನ್ಯೂಸ್ ಇದಿತ್ತಾ, ಮಾರ್ಕೆಟ್ ವಿಲ್ ಮೇಕ್ ಶೋ ದಟ್ ಇನ್ ಚಾರ್ಟಲ್ಲೇ ಎಲ್ಲದನ್ನೂ ಹೇಳುತ್ತದು. ಮಾರ್ಕೆಟಲ್ಲಿ ನಿಮಗೆ ಫಾಸ್ಟ್ ಮೂವ್ಮೆಂಟ್ ಆಗ್ತಿದೆ ಅಂದರೆ ಸಮ್ ನ್ಯೂಸಸ್ ಇದೆ, ಫಾಸ್ಟ್ ಅಪ್ಡೇಟ್. ಈಗ ನಿನ್ನೆ ಅಷ್ಟು ಗ್ಯಾಪ್ ಅಪ್ ಆಯಿತು ಅಂದರೆ ಸಮ್ ನ್ಯೂಸ್ ಇಲ್ದಲ್ಲೇ ಗ್ಯಾಪ್ ಅಪ್ ಆಗುತ್ತಾ? ನೋ, ರೈಟ್? ಸೊ ಅದೇ ಥರ ಇವತ್ತು ಅಷ್ಟೇ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಇದೆ, ದರ್ ಇಸ್ ನೋ ನ್ಯೂಸ್, ಸೊ ಸೈಡ್ ವೇಸ್ ಇದೆ ಮಾರ್ಕೆಟು. ನಾಳೆ ಯಾವ್ದಾದ್ರು ಒಂದು ಬ್ಯಾಡ್ ನ್ಯೂಸ್ ಬಂತು ಅಂದರೆ ಮಾರ್ಕೆಟ್ ಕ್ಯಾನ್ ಓಪನ್ 200 ಪಾಯಿಂಟ್ಸ್ ಗ್ಯಾಪ್ ಡೌನ್, ವಿ ಡೋಂಟ್ ನೋ. ಚಲೋ ಎಲ್ಲಿ ಓಪನ್ ಆಗುತ್ತೆ ದೆನ್ ವಿ ವಿಲ್ ಪ್ಲ್ಯಾನ್ ಇಟ್. ನಮ್ಮ ಟ್ರೇಡ್ನ ಅಲ್ಲಿಂದ ಪ್ಲ್ಯಾನ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಡೋಂಟ್ ಬಿಲೀವ್ ಇಟ್ ಲೈಕ್ ಈ ನ್ಯೂಸ್ ಇವತ್ತು ಪಾಸಿಟಿವ್ ಇದೆ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ನೆಗೆಟಿವ್ ಇದೆ ಅಂದರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ನೋ, ದೋಸ್ ಆರ್ ದ ಥಿಂಗ್ಸ್. ನಾವಿಂದ ಹೊರಗಡೆ ಬನ್ನಿ. ಸೊ ನೀವು ಕಲಿಯೋ ಕಡೆ ಫೋಕಸ್ ಮಾಡ್ತಾ ಹೋದರೆ ಆಲ್ವೇಸ್ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ನಿಮ್ಗೆ ಯಾವತ್ತೂ ಪ್ರೂಫ್ಫುಲ್ ಆಗೋದಿಲ್ಲ, ಯಾವತ್ತೂ ನಿಮಗೆ ದುಡ್ಡು ಕೂಡ ಕೊಡೋದಿಲ್ಲ. ಓಕೆನಾ? ಗೋಲ್ಡಲ್ಲಿ ಏನು ಮಚ್ ಥಿಂಗ್ಸ್ ಏನಿಲ್ಲ. ಲೈಕ್ ಗೋಲ್ಡ್ ಕೂಡ ಸ್ಟೇಬಲ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಮಾಲ್ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ ಗೋಲ್ಡಲ್ಲಿ ಮೊದಲಿಗಿಂತ. ಲೈಕ್ ಕಂಪೇರ್ ಟು ಅರ್ಲಿಯರ್ ವಾಲಟಿಲಿಟಿ ಹ್ಯೂಜ್ ಇತ್ತು, ಸ್ವಲ್ಪ ವಾಲಟಿಲಿಟಿ ರೆಡ್ಯೂಸ್ ಆಗಿದೆ ಗೋಲ್ಡಲ್ಲಿ. ಅಷ್ಟೊಂದೇನು ಹ್ಯೂಜ್ ವಾಲಟೈಲ್ ಕಾಣಿಸ್ತಿಲ್ಲ. ಬಟ್ ನಿನ್ನೆಯಿಂದ ಸೈಡ್ ವೇಸಲ್ಲಿದೆ, ಅಂತೇನು ಹ್ಯೂಜ್ ಮೂಮೆಂಟ್ ಕೂಡ ಇಲ್ಲ ಗೋಲ್ಡಲ್ಲಿ. ಸೊ ನಿಮಗೆ ಹೇಳ್ಬೇಕಂದ್ರೆ ದಿಸ್ ಇಸ್ ದ ಪುಲ್ ಬ್ಯಾಕ್. 38% ರಿಜೆಕ್ಷನು, 50 ರಿಜೆಕ್ಟ್ ಆಗಿಲ್ಲ, 61% ಅಗೇನ್ ಗಾಟ್ ರಿಜೆಕ್ಷನ್, ಅಗೇನ್ ಬುಲಿಶ್, ಅಗೇನ್ ಸೈಡ್ ವೇಸ್. ಸೊ ಟೋಟಲ್ ಸೈಡ್ ವೇಸ್ ಇದೆ. ಸೊ ಈ ಥರ ಇದ್ದಾಗ ಸ್ವಲ್ಪ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು ಲೈಕ್ ಗೋಲ್ಡ್ ಟ್ರೇಡ್ ಮಾಡೋರಿಗೆ. ಸೊ ನನಗೆ ಗೋಲ್ಡ್ ಯಾರ್ದು ಇನ್ನೂ ಮೆಸೇಜ್ ಬಂದಿಲ್ಲ. ಗೋಲ್ಡಲ್ಲಿ ನೋಡೋಣ, ಬಿಕಾಸ್ ಗೋಲ್ಡ್ 24 ಅವರ್ಸ್ ಮಾರ್ಕೆಟ್ ಆದ್ದರಿಂದ ಯು ಕಾಂಟ್ ಸೇ ಟುಮಾರೋ ಇಲ್ಲಾಗುತ್ತೆ, ಟುಡೇ ಇಲ್ಲಾಗುತ್ತೆ ಅಂತ. ಯಾಕೆಂದರೆ ಮಾರ್ಕೆಟ್ 24 ಅವರ್ಸ್ ಇರುತ್ತೆ. ಯಾರಿಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೆ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು. ಸೊ ಲೈಕ್ ಗೋಲ್ಡಲ್ಲಿ ಯು ಕಾಂಟ್ ಪ್ರಿಡಿಕ್ಟ್ ಅಂಡ್ ಸೇ ದಿಸ್ ಇಸ್ ದ ಗುಡ್, ದಿಸ್ ಇಸ್ ಬ್ಯಾಡ್ ಅಂತ. ಓಕೆನಾ? ಓಕೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು 13ನೇ ತಾರೀಕು ಶುಕ್ರವಾರ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್, ಬಾಯ್.